ಇವತ್ತು ನನ್ನ ಸ್ಕೂಲ್ ಫ್ರೆಂಡ್ಸ್ ಇಬ್ರು ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ರು. ಒಬ್ರದ್ದು KM ದೊಡ್ಡಿನಲ್ಲಿ ಮದ್ವೆ ಇತ್ತು, ಇನ್ನೊಬ್ರದ್ದು ಹನುಮಂತ ನಗರದಲ್ಲಿ ಬೀಗ್ರೂಟ ಇತ್ತು. ಮದ್ವೆಗೆ ಏನ್ ತಗೋ ಹೋಗಕ್ ಆಗ್ಲಿಲ್ಲ ಅಂತಂದ್ರೆ ನಿಯರ್ KR ಪೇಟೆ ಹತ್ರ ಮದ್ವೆ ಇದ್ದಿದ್ದು. ಸೊ ಹಂಗಾಗಿ ಮದ್ವೆಗೆ ಬರಕ್ಕಾಗಲ್ಲ ಅಂತ ಫಸ್ಟ್ ಹೇಳಿದ್ದೆ. ಸೊ ಹಂಗಾಗಿ ಬೀಗ್ರೂಟ ಹನುಮಂತ ನಗರದಲ್ಲಿದೆ, ಅದಾದ್ರೂ ಅಟೆಂಡ್ ಮಾಡು ಅಂತ ಹೇಳಿದ್ದ. ಸರಿ, ಒನ್ ಡೇನೆ ಮದ್ವೆ ಮತ್ತೆ ಬೀಗ್ರೂಟ ಎರಡು ಅಟೆಂಡ್ ಮಾಡ್ದಂಗ ಆಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತೆ ಕೃಷ್ಣ ಕೂಡ ದುಡ್ಡಿಗೆ ಬರ್ತಾ ಇದ್ರು. ಸೊ ಕೃಷ್ಣ ಬಂದಿಲ್ಲ ಅಂತಂದ್ರೆ ನಂಗೆ ಹೋಗಕ್ ಆಗ್ತಿರ್ಲಿಲ್ಲ. ಕೃಷ್ಣ ಬಂದಿದ್ದಕ್ಕೆ ಒನ್ ಡೇನೆ ಎರಡು ಫಂಕ್ಷನ್ ಮುಗ್ದಂಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ರೆಡಿಯಾಗಿ KM ದೊಡ್ಡಿನಲ್ಲಿ ಕಾರ್ತಿಕ್ ಅಂತ ನನ್ನ ಫ್ರೆಂಡು RJ ಪ್ಯಾಲೇಸ್ ನಲ್ಲಿ ಮದ್ವೆ ಆಗ್ತಾ ಇದ್ದಿತ್ತು. ಸೊ ಅಲ್ಲಿಗೆ ಹೋಗೋಷ್ಟರಲ್ಲಿ ಹೆಣ್ಣು ಗಂಡನೇ ಇನ್ನೇನು ಹೊರಡ್ತಾ ಇದ್ರು. ಯಾಕೆಂದ್ರೆ ಕೃಷ್ಣ ಬಂದಿದ್ದೇನೆ ಮಂಡ್ಯದಿಂದ ಲೇಟ್ ಆಗ್ಬಿಡ್ತು. ಸೊ ಹಂಗಾಗಿ ಮದ್ವೆ ಮುಗಿಯೋ ಟೈಮ್ಗೆ ಹೋದ್ವಿ. ಹೆಣ್ಣು ಗಂಡು ಹೊರಡ್ತಾ ಇದ್ರು. ಅಲ್ಲೇ ಹೋಗಿ ವಿಶಸ್ ನ ಹೇಳ್ಬಿಟ್ಟು ನೆಕ್ಸ್ಟ್ ಹನುಮಂತ ನಗರಕ್ಕೆ ಹೋದ್ವಿ. ಅಲ್ಲಿ ಬೀಗ್ರೂಟ ಇತ್ತಲ್ಲ, ಸೊ ಅಲ್ಲಿ ಹೋಗಿ ಊಟ ಮುಗಿಸ್ಕೊಂಡು ಇಲ್ಲೂ ಅಷ್ಟೇನೆ ನನ್ನ ಸ್ಕೂಲ್ ಫ್ರೆಂಡು ಜಯಂತ್ ಅಂತ ಮಾತಾಡ್ಸ್ಕೊಂಡು ವಿಶಸ್ ಹೇಳಿದ್ವಿ. ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲಾರು ಬಂದಿದ್ರಂತೆ, ಬಟ್ ನನ್ಗೆ ಯಾರು ಸಿಕ್ಲಿಲ್ಲ. ನಾನು ಹೋಗಿದ್ದೆ ಲೇಟ್ ಆಯ್ತಲ್ಲ, ಸೊ ಎಲ್ಲ ಹೊರಟ್ಬಿಟ್ಟಿದ್ರು. ಬೇಜಾರಾಯ್ತು. ಸೊ ಹಂಗಾಗಿ ಯಾರು ಮೀಟ್ ಮಾಡಕ್ ಆಗ್ಲಿಲ್ವಲ್ಲ ಅಂತ ಹೇಳಿ ಹನುಮಂತ ನಗರಗೆ ಬಂದಿದ್ವಲ್ಲ, ಅಲ್ಲೇ ನನ್ನ ಮಗಳು ಪಾರ್ಕ್ ಹೋಗೋಣ ಅಮ್ಮ ಅಂತ ಹೇಳಿದ್ಲು. ಸೊ ಹಂಗಾಗಿ ಅಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮನೆಗೆ ಹೋದ್ವಿ.